ಕೆಟ್ಟನ್ನ ತಿಂದರೆ ಪರಿಣಾಮ ಬೀರಿದ್ದು ಇತಿಹಾಸದಲ್ಲಿ ಕೇಳ್ತೀವಿ. ರಾಘವೇಂದ್ರ ಸ್ವಾಮಿಗಳ ಅಪಾರ ಭಕ್ತರು ಇಬರಾಮಪುರದ ಅಪ್ಪ ಅವರು ಅಂತ ಅನೇಕ ಜನ ಕೇಳಿರಬಹುದು. ಅವರು ವಂಶಸ್ಥರು ಇದ್ದಾರೆ. ಇಬ್ರಾಹಿಂಪುರ, ಇಬ್ರಾಹಿಂ ಅನ್ನೋದು ಯಾಕೆ ಅಂತ ಇಬ್ರಾಮ ಅಂತ ನಾವಂತೀವಿ. ಇಬ್ರಾಮಪುರ ಅಂಥೇಳಿ ಇಬ್ರಾಮಪುರ. ಆ ಅಪ್ಪ ಅವರು ರಾಯರಲ್ಲಿ ವಿಚಿತ್ರ ಭಕ್ತಿ. ಅವರಲ್ಲಿ ಒಂದು ಪಂಚಮುಖಿ ಪ್ರಾಣದೇವರು ಇವತ್ತು ಇದೆ ಆ ವಂಶಸ್ಥರಲ್ಲಿ. ಮೈಸೂರಿನ ಅರಮನೆಯಲ್ಲಿ ಅದು ಸಿಕ್ಕಿದ್ದು. ಅವರಿಗೆ ದೇವರು ಸೂಚನೆ ಮಾಡಿದ ಮೇಲೆ ಮೈಸೂರಿನ ಅರಮನೆಯಲ್ಲಿ ತೋಡಿದ ಮೇಲೆ ಸಿಕ್ಕಿದ್ದು. ಅರಮನೆ ತೋಡಿದ್ರೆ ಬರ್ತೀವಿ ಅಂದವ್ರಂತೀವಿ. ಅರಮನೆ ಅವನು ತೋಡ್ತಾರ್ರಿ. ಆಚೆ ನಮ್ಮ ಮನೆಗೆ ಬರ್ಬೇಕು, ನಿಮ್ಮ ಮನೆ ಬಾಗಿಲು ಮುರಿದ್ರೆ ಬರ್ತೀನಿ ಅಂದರೆ ಏನು ಬೇಕಾಗಿಲ್ಲ ಬಿಟ್ಕೊಳ್ರಿ ಅಂತ. ಬಾಗಿಲು ತೆಗೀರಿ ಅಂದರೆ ಸರಿ, ಬಾಗಿಲು ಮುರಿದ್ರೆ ಬರ್ತೀವಿ ಅಂದರೆ ಅಂಥದ್ದು ಅರಮನೆಯನ್ನು ತೋಡಿದ್ರೆ ಬರ್ತೇನೆ ಅಂದರೆ ಬನ್ರಿ ಅಂದ್ರಂತೆ. ಅಲ್ಲಿ ಸಿಕ್ಕಿದ್ದಿದ್ದು. ಆ ಅಪ್ಪ ಅವರ ಕಾಲದಲ್ಲಿ ಅವರು ಒಳ್ಳೆ ಸನ್ಯಾಸಿಗಳಿಗೆ ಯಾವ ರೀತಿ ನಡೀಬೇಕು ವೈಭವ ಹಾಗೆ ನಡೀತಾ ಇತ್ತು. ಯಾರದೋ ಮನೆಯಲ್ಲಿ ಬಂದು ಯಾರೇ ಪೂಜಾ ಗೀಜಾ ಎಲ್ಲ ಆಯಿತು, ಅವರ ಮನೆಯಲ್ಲಿ ಇದ್ದ ಆಭರಣವನ್ನು ಕೊಡೋರು, ದೇವರಿಗೆ ಏರಿಸಿಕೊಡ್ರಿ ಅಂತ. ಬಲಸೇವೆ ಅಂತ ಮಾಡಲಿಕ್ಕೆ ಅವರು ಒಬ್ಬರು ಆಚಾರ್ಯರಿದ್ದರು, ನಾರಾಯಣಾಚಾರ್ಯರು ಅಂತ. ಅವರು ಅದರದೆಲ್ಲ ಉಸ್ತುವಾರಿ ನೋಡ್ಕೊಂಬರು. ಕೊಟ್ಟಿದ್ದನ್ನು ವಾಪಸ್ ಕೊಡೋದು, ಇಸ್ಕೊಂಬೋದು, ಇದೆಲ್ಲ ಅವ್ರಿಗೆ ಅಡುಗೆ ಮಾಡಿ ಹಾಕೋರು ಅಪ್ಪ ಅವರಿಗೆ. ಅವರು ಒಂದು 2-3 ಜನ ಮಾತ್ರ ಅದನ್ನು ಭೋಜನ ಮಾಡೋರು. ಯಾವುದೋ ಒಂದು ಊರಿಗೆ ಹೋದ್ರು, ಯಾವುದೋ ಆಭರಣ ಕೊಟ್ಟಿದ್ರು. ಮಾರನೇ ದಿವಸ ಮತ್ತೊಂದು ಊರಿಗೆ ಬಂದ ಮೇಲೆ ಅಪ್ಪ ಅವ್ರ ಹತ್ರ ಬಂದು ಕಾಲು ಹಿಡ್ಕೊಂಡ್ರು. ಸ್ವಾಮಿ ಕ್ಷಮಿಸ್ಬೇಕು, ದೊಡ್ಡ ಅಪರಾಧ ನನ್ನಿಂದ ಆಯಿತು, ನಾಳೆಯಿಂದ ಅವರು ಕೊಟ್ಟ ಅಕ್ಕಿಲೇ ಅಡುಗೆ ಮಾಡುವ ಅಪರಾಧ ಆಗೋದಿಲ್ಲ ಅಂದ್ರು. ಸ್ವಾಮಿ ಅಕ್ಕಿದಲ್ಲ ಕಥೆ, ನಾನು ಇನ್ನೇನೋ ಮಾಡೀನಿ, ಏನು ಮಾಡಿದ್ದೀನಿ ನಂಗೆ ಗೊತ್ತಿತ್ತು ಅಂತ ಹೇಳಿದ್ರು. ಅದೇನಾಗಿತ್ತು, ಅವರ ಕೊಟ್ಟ ವಜ್ರದ ಆಭರಣವನ್ನು ಇವರು ಗೊತ್ತಿಲ್ಲದೆ ದೇವರ ಪೆಟ್ಟಿಗೆಯಲ್ಲಿ ಕಟ್ಕೊಂಡ್ಬಂದ್ಬಿಟ್ಯಾರ. ವಾಪಸ್ ಕೊಡ ಒಂದೇ ದಿವಸ ವಾಪಸ್ಸು ಕೊಡದೇ ಇರೋದಕ್ಕೆ ಅವಳಿಗೇನು ಕಾಳಜಿ ಅಂದರೆ ನಾನು ಕಳ್ಳತನ ಮಾಡಿದ್ನೋ ಏನೋ ಅಂತ. ಇವತ್ತು ನಮಗೆ ಆ ಥರದ್ದೆಲ್ಲ ಮೆಂಟಾಲಿಟಿ ಇಲ್ಲ. ಯಾರ್ದೋ ಮನೇಲಿ ಏನೋ ಕೊಟ್ಟಿದ್ದನ್ನು ನಮ್ಮ ಜೊತೆ ತಂದಿರ್ತೀವಿ. ತಂದುಬಿಟ್ವಿ, ಅನ್ಯಾಯ ಅನ್ಕೊಂಡು ಹೋಗ್ಲಿ ಬಿಡು, ದೇವರ ಸಂಕಲ್ಪ ಬಂದ್ಬಿಟ್ಟಿದೆ ಅಂತೀವಿ ನಾವು. ತಂದ್ವಿ ಅನ್ನೋದೇ ಇಲ್ಲ. ಭಗವತ್ ಸಂಕಲ್ಪ ಅವರೇ ಕೇಳಿದ್ರೆ ಕೊಡೋಣ, ಇಲ್ಲಾಂದ್ರೆ ಮರೆತು ಬಿಡಲಿ. ಏನಂತ ಅವ್ರದ್ದಾದ್ರೇನು ನಮ್ಮದೇನು, ಈಶಾವಾಸ್ಯಮಿದಂ ಸರ್ವಂ ಅಂಥೇಳಿ. ಇದು ಇವತ್ತಿನ ದೌರ್ಬಲ್ಯ. ಹಿಂದೆ ಅದರ ಯಜಮಾನನನ್ನ ಕೇಳದೆ ಒಂದು ಹುಲ್ಲುಗಡ್ಡಿ ತಂದ್ರು ಕಳ್ಳತನ ಅಂತ. ಭಾಗವತದಲ್ಲಿ ಅದನ್ನೇ ಬರೀತಾರೆ, ಅಸ್ತೇಯ ಅಂತ. ಕಳ್ಳತನ ಅಂದ್ರೆ ಏನು, ಕಳ್ಳತನ ಮಾಡದೇ ಇರೋದು ಅಂದ್ರೆ ಏನು. ಸ್ವಾಮ್ಯ ಅನನುಜ್ಞಯ ತೃಣಾದೇರಪಿ ಅಗ್ರಹಣಂ ಅಂತ ಯಾದವಾರ್ಯರು ಬರೀತಾರೆ. ಅದರ ಓನರ್ ಅಂತಾದ ಮೇಲೆ ಅವನ ಪರ್ಮಿಷನ್ ಇಲ್ಲದೆ ಒಂದು ಹುಲ್ಲು ಕಡ್ಡಿಯನ್ನು ತಗೋಬಾರದು. ಅದು ಅವನಿಗೆ ಉಪಯೋಗ ಇದೆಯೋ ಬಿಟ್ಟಿದೆಯೋ ಅದು ಮುಗಿದೋಯ್ತು. ನಾನು ಅದನ್ನು ತಂದುಬಿಟ್ರೆ ಏನು ಮಾಡಲಿ. ಅದಕ್ಕೆ ಅಪ್ಪ ಅವರಂದರು, ನೀವು ಯಾಕೆ ಅವ್ರು ಕೊಟ್ಟ ಅಕ್ಕಿ ಬೇರೆ ಮಾಡಿದ್ರಿ? ಸ್ವಾಮಿ ಅದಲ್ಲ ಅಂದರು. ಅದೇ ಕಾರಣ ಅಂದರು. ಅದೇನಾಗಿತ್ತು, ಅವರ ಮನೆಯಲ್ಲಿ ಅವತ್ತು ಅಕ್ಕಿ ಕೊಟ್ಟಿದ್ದು ಸ್ವಲ್ಪ ದಪ್ಪ ಇತ್ತದು. ಈ ತುಂಬ ದಪ್ಪ ಅಕ್ಕಿ ಇದ್ದರೆ ಅದು ತಿನ್ನೋದು ಕಷ್ಟ, ಗಜೇಂದ್ರ ಭೋಗ ಅಂತ ಕರೀತಾರೆ. ಅದು ಆನೆಗೆ ಸುಖವಾಗಿರುತ್ತದೆ. ಅವರಂದ್ರು ಇದು ನಮ್ಮ ಅಪ್ಪ ಅವ್ರಿಗೆ ಅರಗೋದಿಲ್ಲ ಅಂದ್ಬಿಟ್ರೆ ಅಪ್ಪ ಅವ್ರ ತಲೆ ಮೇಲೆ ಹಾಕಿದ್ರು. ತೆಳು ಅಕ್ಕಿ ಇದ್ರೆ ತೊಗೊಂಬನ್ರಿ. ಇವತ್ತಿನ ಕಾಲ ಅಲ್ಲ ಅದು. ಈಗಿಲ್ಲ ಅಂದರೆ ಇಲ್ಲ, ರಾಘವೇಂದ್ರ ಸ್ಟೋರ್ಗೆ ಹೋಗು, ಏನು ಸಿಗತ್ತೋ ತೊಗೊಂಬ. ಸರಿ, ಅಲ್ಲೂ ಬಾಗಿಲು ಅಂದರೆ ಸರಿ, ಆ ಕ್ಯಾಟ್ರಿಂಗ್ ಅವ್ರು ಫೋನ್ ಮಾಡಿಬಿಡು, ಅವರೇ ತಂದುಬಿಡ್ತಾರೆ ಮಾಡಿದ ಅನ್ನನ್ನೇ ಅಂಥೇಳಿ. ಇವತ್ತು ಸುಸೂತ್ರದ ಕಾಲ ಅಂತೀವಿ. ಇರಲಿಲ್ಲ, ಮನೆಯಲ್ಲಿದ್ದದ್ದನ್ನೇ ಕೊಡಬೇಕು. ಆದರೆ ಅವ್ರು ಹೇಗೆ ತಿಳ್ಕೊಂಡಿದ್ರು ಏನೋ, ಆ ಮನೆಯಿಂದ ಒಂದು 4 ಮನೆ ದೂರದಲ್ಲಿ ಒಳ್ಳೆ ತೆಳು ಅಕ್ಕಿ ಅವ್ರ ಮನೇಲಿದೆ, ತೊಗೊಂಬನ್ನಿ. ಅವ್ರಿಗೆ ಹೇಳ್ರಿ. ಮತ್ತು ದಾನಕ್ಕೆ ಅಂದರೆ ಅವರು ದಪ್ಪದ ಕೊಡೋದೇ ಇಟ್ಕೊಂಡು ಯಾರು, ಅದಲ್ಲ ಮನೆಗೆ ಯಾರೋ ದೊಡ್ಡವರು ಬಂದು ಯಾರೇ ಕೊಡ್ರಿ ಅಂತ. ಚಲೋ ಅಕ್ಕಿ ಕೊಟ್ಟರು, ಅಡುಗೆ ಎಲ್ಲ ಆಯಿತು, ಅದರ ನೈವೇದ್ಯ ಆಯಿತು, ಭೋಗ ಆಯಿತು, ಭೋಜನವೂ ಆಯಿತು. ಮಾರನೇ ದಿನ ಈ ಹಣೆ ಬರ ಅವ್ರು ಬಂದು ಹೇಳಿದ್ದು, ಸ್ವಾಮಿ ಆ ಅಕ್ಕಿಗೂ ಈ ಕಳ್ಳತನಕ್ಕೂ ಏನು ಸಂಬಂಧ ಅಂದರು. ಆ ಅಕ್ಕಿ ತಂದೆ ಅಲ್ಲ, ಅವರ ಮನೆಯಲ್ಲಿ ಸಂಪಾದನೆ ಹೇಗೆ ಮಾಡಿದ್ದಾರೆ ಗೊತ್ತಾ ಅಂದರು. ಗೊತ್ತಿಲ್ಲ. ಅವರು ಚಿನಿವಾರರು, ಬೆಳ್ಳಿ ಬಂಗಾರದ ಕೆಲಸ ಮಾಡೋರು. ಅವ್ರು ಏನೇ ಅಂದರು, ತಾಯಿ ಆಭರಣ ಅಂದರು ಒಂಚೂರು ವೇಸ್ಟೇಜ್ ಹಾಕ್ತಾರಂಥದ್ದು, ಏನೋ ಹಾಕ್ತಾ ಇದ್ರು ಅಂತ. ಆ ಕಾಲ ಇರಲಿ. ಅದು ಸ್ವಲ್ಪ ಕಳ್ಳತನದ ಹಣ ಇರುತ್ತೆ. ಆ ಹಣದಿಂದ ಸಂಪಾದನೆ ಮಾಡಿದ ಅಕ್ಕಿ ಅದು. ಆದ್ದರಿಂದ ನಿನಗೂ ಕಳ್ಳತನದ ಬುದ್ಧಿ ಬಂತು. ಭಕ್ತರು ಭಕ್ತಿಯಿಂದ ಏನು ಕೊಡ್ತಾರೋ ಅದನ್ನೇ ತಗೋ, ನಾಳೆಯಿಂದ ಹೀಗೆ ಮಾಡಬೇಡ. ಒಂದೇ ಒಂದು ದಿವಸ ಅವರು ಕೊಟ್ಟ ಅಕ್ಕಿಯನ್ನು ಚೇಂಜ್ ಮಾಡಿದ್ದಕ್ಕೆ ಆ ಮನೆ ಅಕ್ಕಿ ಇಷ್ಟು ಮಾಡ್ತಾ ಅಂದರು. ಹೌದು, ಮತ್ತೀಗ ಹೋಯ್ತು ಹೇಗೆ ಆ ಕಳ್ಳ ಬುದ್ಧಿ ಅಂದರು. ಅವರು ಕೊಟ್ಟ ಆಹಾರ ಎಲ್ಲ ನಿನ್ನ ದೇಹದಿಂದ ಹೊರಗೆ ಹೋಯಿತು, ಅದಕ್ಕೆ ಹೋಯಿತು ಅಂದರು. ಗೋವಿಂದ, ಒಂದು ದಿವಸಕ್ಕೆ ಹೀಗಾದರೆ
ನಾವು ಯಾವ್ದ್ಯಾವ್ದು ತಿಂತಾ ಇದ್ದೀವೋ, ಏನೇನು ಮಾಡ್ತಾ ಇದ್ದೀವೋ ಯಾವುದೂ ನಮಗೆ ಗೊತ್ತಿಲ್ಲ. ಸುದೈವದಿಂದ ನಮಗೇನಾಗಿದೆ ಅಂದರೆ ಇಗ್ನೋರೆನ್ಸ್ ಇಸ್ ಬ್ಲಿಸ್ ಅಂತ ಏನೂ ತಿಳುವಳಿಕೆ ಇಲ್ಲದೆ ಇರೋದೇ ನಮ್ಮ ಸುಖಕ್ಕೆ ಕಾರಣ. ಅದು ಏನು ಅಕ್ಕಿನ ಅಂದರು, ಏನೋ ಯಾರೋ ಪ್ಲಾಸ್ಟಿಕ್ಕು ಅಂದರು, ಅದು ಎಲ್ಲಿಂದ ಈ ಚೈನಾದಿಂದ ಪ್ಲಾಸ್ಟಿಕ್ ಅಕ್ಕಿ ಬೇರೆ ಬರ್ತಿದೆ ಅಂತ. ಅಕ್ಕಿ ಕಳ್ಳರಲ್ಲ, ಅಕ್ಕಿಲೇ ಕಳ್ಳತನ ಆಗ್ತಾ ಇದೆ ಈಗ. ಒಂದು ದಿವಸ ತಿಂದದ್ದಕ್ಕೆ ಹೀಗಾಗೋದಾದರೆ ಯಾವುದ್ಯಾವುದೋ ಹೊಲಸು ಪದಾರ್ಥವನ್ನು ಅನಾದಿ ಕಾಲದಿಂದ ನಾವು ತಿಂದುಕೊಂಡು ಬಂದು ನಮ್ಮ ಮನಸ್ಸು ಇಷ್ಟು ಮಟ್ಟಿಗೆ ನೆಟ್ಟಿಗಿರೋದೇ ನಮ್ಮ ಹಿರಿಯರ ಪುಣ್ಯ ಅಷ್ಟೇ. ನಾವೇನೋ ಭಾರಿ ತಿಂತಾ ಇದ್ದೀವಿ ಅಂತಲ್ಲ, ಆದಷ್ಟು ಮಕ್ಕಳಿಗೆ ನಾವಾಗಲಿ ಮಕ್ಕಳಿಗಾಗಲಿ ದೇವರಿಗೆ ನಿವೇದಿತವಾದ ಅನ್ನ ಆಹಾರಗಳನ್ನು ಹಾಕಿದರೇನೆ ಸನ್ಮಾರ್ಗದಲ್ಲಿ ಇರ್ತಾರೆ.